ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಬೆಳಿಗ್ಗೆನೇ ಮನೆಯಲ್ಲಿ ದೇವರಿಗೆ ಪೂಜೆ ಮುಗಿಸ್ಕೊಂಡು ಮಂಡ್ಯಕ್ಕೆ ಬಂದಿದ್ದೀನಿ. ಮಂಡ್ಯಕ್ಕೆ ಯಾಕೆ ಬಂದಿದ್ದೀನಿ ಅಂದರೆ, ನಮ್ಮ ಮಂಡ್ಯದಲ್ಲಿ ಫೇಮಸ್ ಆಗಿರೋಂತಹ ಕಾಳಮ್ಮನ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ. ಯಾಕೆ ಅಂದರೆ ಅವತ್ತು ಕಾಳಮ್ಮನ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇತ್ತು, ಹೋಮ ಎಲ್ಲ ನಡೀತಾ ಇತ್ತು. ಸೊ ಅದಕ್ಕೆ ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದರು. ಸಂಡೇ ಆಗಿರೋದ್ರಿಂದ ಅವ್ರಿಗೆ ಅಂಗಡಿ ಕೂಡ ರಜಾ ಇತ್ತು. ಮನೆಯಿಂದ ಇಬ್ಬರು ಜೊತೆಯಲ್ಲೇ ಹೊರಟಿ ಬಂದ್ವಿ. ಹಾಗೆ ನೋಡಿ, ಹೋಮಕ್ಕೆ ಎಲ್ಲ ರೆಡಿ ಮಾಡಿ ಆಲ್ರೆಡಿ ಹೋಮ ಮುಗ್ದೋಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ 12 ಗಂಟೆ ಆಗಿಬಿಟ್ಟಿತ್ತು. ರಾತ್ರಿಯಿಂದನೇ ಹೋಮ ಶುರು ಆಗಿರುತ್ತೆ. ಬೆಳಗ್ಗೆ ನಾವು ಬರೋಷ್ಟೊತ್ತಿಗೆ ಪೂರ್ಣಾಹುತಿನೂ ಮುಗ್ದೋಗಿತ್ತು. ಅಂದರೆ ನಮ್ಮ ಅಂಗಡಿ ಕಾಳಮ್ಮನ ದೇವಸ್ಥಾನದ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ಏನೇ ವಿಶೇಷವಾದ ಪೂಜೆ ಆದರೂ ನಮ್ಮ ಯಜಮಾನ್ರಂತೂ ಮಿಸ್ ಮಾಡೋದೇ ಇಲ್ಲ. ಹಾಗೆ ಸಂಡೇ ಆಗಿರೋದ್ರಿಂದ ನನ್ನನ್ನು ಕೂಡ ಬಾ ಅಂತ ಹೇಳಿ ಕರ್ಕೊಂಡು ಬಂದರು. ಹಾಗೆ ಹೋಮಕ್ಕೆಲ್ಲ ಕೈ ಮುಗ್ದಿದ್ದಾಯಿತು. ಅದಾದಮೇಲೆ ಕಾಳಮ್ಮನ ದರ್ಶನ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಹೋಮ ಇದ್ದಿದ್ದರಿಂದ ಜನ ಕೂಡ ರಶ್ ಇದ್ರು. ಹಾಗೆ ಅಲ್ಲಿಂದ ಆಚೆ ಬಂದರೆ ಗಣಪತಿ ದೇವಸ್ಥಾನ ಇದೆ. ಗಣಪತಿ ದೇವಸ್ಥಾನಕ್ಕೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇದಾದಮೇಲೆ ಪ್ರಸಾದ ವಿನಿಯೋಗ ನಡೀತಾ ಇತ್ತು. ನಾವು ಹೋಗಿ ಪ್ರಸಾದ ಈಸ್ಕೊಂಡು ತಿಂದಿದ್ದಾಯಿತು. ಕೇಸರಿ ಬಾತ್ನ ಕೊಡ್ತಾಯಿದ್ರು ಎಲ್ಲರಿಗೂ. ಹಾಗೆಯೇ ನಾವು ದೇವಸ್ಥಾನದ ಪಕ್ಕದಲ್ಲೇ ಅಂಗಡಿ ಇರೋದ್ರಿಂದ ಹೋಮ ನಡೆಯುವಾಗ ಒಂದು ರೆಸಿಪ್ಟ್ ಹಾಕ್ಸಿರ್ತಾರೆ ನಮ್ಮ ಯಜಮಾನ್ರು. ಸೊ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಮಗೆ ಕೇಸರಿ ಬಾತು ಒಂದು ಬಾಕ್ಸ್ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದರು. ಅದನ್ನೆಲ್ಲ ತಿಂದ್ಕೊಂಡು ಸ್ವಲ್ಪ ಮನೆಗೂ ತೊಗೊಂಡು ಹೊರಟ್ವಿ. ಹಾಗೆ ದಾರಿನಲ್ಲಿ ಮುರುಗನ್ ದೇವಸ್ಥಾನ ಇತ್ತು. ನಮ್ಮ ಪರಿಚಯದವರು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು. ಸೊ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಅನ್ನಪ್ರಸಾದನ ಕೊಡ್ತಾಯಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಪಾಟ್ಗೆಲ್ಲ ಮಣ್ಣು ಹಾಕಿ ಗಿಡಗಳನ್ನ ನೆಡಬೇಕಾಗಿತ್ತು. ಸೊ ನನ್ನ ಮಗಳು, ನಾನು, ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ಗಿಡಗಳನ್ನ ನೆಡ್ತಾಯಿದ್ದೀವಿ. ಅಂದರೆ ಇಲ್ಲಿ ಪಾಟ್ಗಳಿಗೆ ನಾನು ಮೊದಲೇ ಗಿಡಗಳು ಹಾಕಿದ್ದೆ. ಅವು ಸ್ವಲ್ಪ ಯಾಕೋ ಒಣಗಿಬಿಟ್ಟಿದ್ವಿ. ಅದನ್ನೆಲ್ಲ ತೆಗೆದುಬಿಟ್ಟು ಹೊಸದಾಗಿ ಗಿಡಗಳನ್ನ ತಂದಿದ್ರು ಪ್ಯಾಕೆಟಲ್ಲಿ. ಅದನ್ನು ನೀಟಾಗಿ ಮತ್ತೆ ಅದೇ ಪಾಟ್ಗಳಿಗೆ ಹಾಕ್ತಾಯಿದ್ದೀನಿ. ಮಣ್ಣೆಲ್ಲ ತೆಗೆದು ಹೊಸ ಮಣ್ಣು ಹಾಕಿದ್ರೆ ನೀಟಾಗಿ ಚಿಗುರುತ್ತೆ ಅಂತ ಹೇಳ್ಬಿಟ್ಟು ಹಳೆ ಮಣ್ಣೆಲ್ಲ ತೆಗೆದುಬಿಟ್ಟು ಹಾಕಿದ್ವಿ. ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾಳೆ. ಅವಳು ಭಾನುವಾರ ಇದ್ದಿದ್ದರಿಂದ ಹೆಲ್ಪ್ ಮಾಡ್ತಾಯಿದ್ಲು. ನಾನು ಮೊದಲು ಬೇರೆ ಥರ ಗಿಡ ಹಾಕಿದ್ದೆ. ಒಂದೇ ಥರದ್ದು 2 ಗಿಡಗಳನ್ನ ಹಾಕಿದ್ದೆ. ಅದೇನಾಯಿತು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಒಣಗೋಯ್ತು. ಸೊ ನಾನು ಬೇರೆ ಗಿಡಗಳನ್ನ ತರಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ದಿನ ಈ ಮನಿ ಪ್ಲ್ಯಾಂಟ್ ಎಲ್ಲ ಹಾಕ್ಕೊಂಡಿದ್ದೆ. ಈಗ ನಮ್ಮ ಯಜಮಾನ್ರು ಅವರೇ ತೊಗೊಂಡು ಬಂದಿದ್ದರು. ಅಲ್ಲಿ ಖಾಲಿ ಇದೆಯಲ್ಲ ಪಾಟ್ಗಳು ನೆಟ್ಬಿಡು ಅಂತ ಹೇಳ್ಬಿಟ್ಟು. ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಹೆಲ್ಪ್ ಕೂಡ ತೊಗೊಂಡು ನೆಟ್ಟಿದ್ದಾಯಿತು. ಅಂದರೆ ಇದು ಪ್ಲಾಸ್ಟಿಕ್ ಪಾಟಲ್ಲೇ ಕೊಟ್ಬಿಟ್ಟಿದ್ರು ಅವರು. ಅದನ್ನು ನೀಟಾಗಿ ಹಂಗೆ ಸುತ್ತ ಕುಟ್ಟಿದ್ರೆ ಓಪನ್ ಆಗಿ ಆಚೆ ಬಂದುಬಿಡುತ್ತೆ. ಅದನ್ನು ಕೂಡ 3 ಪಾಟ್ಗೆ ಹಾಕ್ತಾಯಿದ್ದೀನಿ ನಾನು. ಒಟ್ಟು ಒಂದೇ ಥರದ್ದು 1 ಗಿಡ ಮತ್ತು ಇನ್ನೊಂದು ಥರದ್ದು 2 ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಮನಿ ಪ್ಲ್ಯಾಂಟ್ನ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಚಿಕ್ಕ ಪಾಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಅದರಲ್ಲೇ ಬೆಳೆದ್ರೆ ಬೇರೆ ಎಲ್ಲಾದರೂ ಹಾಕೋಬೋದು ಅಂತ ಹೇಳ್ಬಿಟ್ಟು ದೊಡ್ಡ ಪಾಟ್ಗೆ ಆ ಥರ ಸ್ವಲ್ಪ ದೊಡ್ಡದಾಗೋ ಗಿಡಗಳನ್ನ ಹಾಕೋತೀನಿ ನಾನು. ಮನೆಯಲ್ಲಿ ಇದೊಂದೇ ಬಾಲ್ಕನಿ ಅಲ್ಲ, ಇದಲ್ದೇ ಇನ್ನೂ 3 ಬಾಲ್ಕನಿಗಳಿದೆ. ಮೇಲ್ಗಡೆ ಬಾಲ್ಕನಿಯಲ್ಲೂ ಒಂದು ಗಿಡ ಹಾಳಾಗಿತ್ತು. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು 3 ಪಾಟ್ಗೆ ರೆಡಿ ಮಾಡಿದ್ದೀನಿ. ಒಂದನ್ನ ಮೇಲೆ ತೊಗೊಂಡೋಗಿ ಇಡಬೇಕು. ಹಾಗೆಯೇ ಈ ಗಿಡಗಳು ತುಂಬ ದೊಡ್ಡದೇನಾಗಲ್ಲ, ಸುಮಾರಾಗಿ ಒಂದಷ್ಟು ಉದ್ದ ಆಗುತ್ತೆ ಅಷ್ಟೇ. ಸದ್ಯಕ್ಕೆ ಈಗಾಗಲೇ ಪಕ್ಕದಲ್ಲಿರೋ ಗಿಡ ಒಂದು 2 ವರ್ಷದಿಂದನೂ ಅದೇ ಹೈಟಲ್ಲಿದೆ. ಅಷ್ಟೇನು ಬೆಳೆದಿಲ್ಲ ಒಟ್ಟಿನಲ್ಲಿ. ನಮ್ದು ಇನ್ನೊಂದು ಬಾಲ್ಕನಿಲಿದೆ. ಈಗ ಚಿಕ್ಕದಾಗಿ ಹಾಕಿದ್ನಲ್ಲ, ಆ ಗಿಡ ತುಂಬ ಹೈಟಾಗಿ ಬೆಳೆದಿದೆ. ಅಂದರೆ ತುಂಬ ಏನಿಲ್ಲ, ಒಂದು ಆ್ಯಾವ್ರೇಜ್ ಸೈಜಲ್ಲಿದೆ. ತುಂಬ ಚೆನ್ನಾಗೂ ಬೆಳ್ಕೊಂಡಿದೆ. ಅದಕ್ಕೆ ಅಂತ ಹೇಳಿ ಅದೇ ಥರದ್ದನ್ನೇ 2 ಗಿಡಗಳನ್ನ ತರಿಸಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಹಾಗೆ ಗಿಡ ನೆಟ್ಟಾದಮೇಲೆ ನೀರೆಲ್ಲ ಹಾಕಬೇಕಲ್ಲ, ಹಾಕಿದ್ದೆಲ್ಲ ಆಯಿತು. ಸಂಜೆ ಆಗೇ ಹೋಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.